ಶೋನಲ್ಲಿ ಸ್ಪರ್ಧಿಸಿದವರು ವಾಹಿನಿಯ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಅದೇ ರೀತಿ ಕಾರ್ತಿಕ್ ಮಹೇಶ್ ಅವರು ನಮ್ಮಮ್ಮ ಸೂಪರ್ ಸ್ಟಾರ್ ಸೀಸನ್ 3 ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ. ತಾಯಿಯ ಜೊತೆಯಲ್ಲೇ ಅವರು ಭಾಗಿಯಾಗಿದ್ದಾರೆ. ಈ ವೇಳೆ ನಿರೂಪಕಿ ಸುಷ್ಮಾ ಅವರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕಾರ್ತಿಕ್ ಅವರ ಬಾಳ ಸಂಗಾತಿಯ ಬಗ್ಗೆ ಕೇಳಿದ್ದಾರೆ. ಇದರ ಬಗ್ಗೆ ಕಾರ್ತಿಕ್ ತಾಯಿ ಅಚ್ಚರಿಯ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಕಾರ್ತಿಕ್ ಅವರು ಹುಡುಗಿಯರ ಹತ್ತಿರ ಚೆನ್ನಾಗಿ ಮಾತನಾಡ್ತಾರೆ ಎಂಬುದು ನಿಮಗೆ ಬಿಗ್ ಬಾಸ್ ಶೋ ಮೂಲಕವೇ ಗೊತ್ತಾಗಿದ್ದ ಎಂದು ಮೀನಾಕ್ಷಿ ಅವರಿಗೆ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರಿಸಿದ ಅವರು, ಹಾಗೇನೂ ಇಲ್ಲ, ಹೊರಗಡೆಯೂ ಮಾತನಾಡ್ತಾನೆ, ಎಲ್ಲರ ಜೊತೆಯೂ ಫ್ರೆಂಡ್ಲಿ ಆಗಿರ್ತಾನೆ ಅಂತ ಹೇಳಿದ್ದಾರೆ. ಕಾರ್ತಿಕ್ಗೆ ಲೈಫ್ ಪಾರ್ಟ್ನರ್ ಆಗುವವರು ಬಿಗ್ ಬಾಸ್ ಸೀಸನ್ 10ರಲ್ಲೇ ಇದ್ದಾರೆ, ಹೌದು ಅಲ್ವೋ ಎಂದು ಕೇಳಿದಾಗ ಹೌದು ಎಂದು ಮೀನಾಕ್ಷಿ ಅವರು ಉತ್ತರಿಸಿದ್ದಾರೆ. ತಾಯಿಯಿಂದ ಇಂತಹ ಉತ್ತರ ಬಂದಿದ್ದಕ್ಕೆ ಕಾರ್ತಿಕ್ ಮಹೇಶ್ ಬೆರಗಾಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮೊದಲಿಗೆ ಕಾರ್ತಿಕ್ ಮಹೇಶ್ ಅವರು ಸಂಗೀತ ಶೃಂಗೇರಿ ಜೊತೆ ಕ್ಲೋಸ್ ಆಗಿದ್ರು. ಆ ಬಳಿಕ ಅವರಿಬ್ಬರ ಸ್ನೇಹದಲ್ಲಿ ಬಿರುಕು ಮೂಡ್ತು. ಕಡೆಗೆ ಶತ್ರುಗಳ ರೀತಿ ವರ್ತಿಸಲು ಆರಂಭಿಸಿದ್ರು. ಆ ಬಳಿಕ ನಮ್ರತಾ ಜೊತೆ ಕಾರ್ತಿಕ್ ಅವರು ಆಪ್ತತೆ ಬೆಳೆಸಿಕೊಂಡಿದ್ರು. ಸಂಗೀತ ಮತ್ತು ನಮ್ರತಾ ಇಬ್ರು ಫ್ರೆಂಡ್ಸ್ ಎನ್ನುವ ಮೂಲಕ ಲವ್ ಗಾಸಿಪ್ಗೆ ಫುಲ್ ಸ್ಟಾಪ್ ಇಟ್ರು. ದೊಡ್ಡ ಮನೆಯಲ್ಲಿ ಮೂವರ ಫ್ರೆಂಡ್ಶಿಪ್ ಹೆಚ್ಚು ದಿನ ಉಳಿಯಲಿಲ್ಲ. ಶೋ ಮುಗಿಯುವಾಗ ಕಾರ್ತಿಕ್ ಮಹೇಶ್ ಅವರು ಬಹುತೇಕ ಸಿಂಗಲ್ ಆಗಿದ್ರು. ಹಾಗಿದ್ರೆ ಕಾರ್ತಿಕ್ ಅವರ ತಾಯಿ ಯಾರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹೌದು ಎಂಬ ಉತ್ತರ ನೀಡಿದ್ದಾರೆ? ಕಾರ್ತಿಕ್ ತಾಯಿ ನೀಡಿರುವ ಹೇಳಿಕೆ ಕೇಳಿ ಫ್ಯಾನ್ಸ್ ಕನ್ಫ್ಯೂಸ್ ಆಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.